ಹಾಯ್ ಆಲ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಿ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ಸ್ವಲ್ಪ ಬೇಗ ಎದ್ದಿದ್ದೇನೆ. ನಾನೊಂದು 6:15 ಅಷ್ಟರೊಳಗೆ ಎದ್ದಿದ್ದೇನೆ. ಒಂದು ಟ್ಯೂಸ್ಡೇ ದಿನದ ವ್ಲಾಗ್ ಆಯಿತಾ. ಈ ವ್ಲಾಗ್ ನಿಮಗೆ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೂ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದರೆ ಸಬ್ಸ್ಕ್ರೈಬ್ ಕೂಡ ಆಗಿ ಆಯಿತಾ. ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ದೀರಾ, ಶಾರ್ಟ್ ವೀಡಿಯೋಸ್ ಮಾತ್ರ ಹಾಕ್ತಾ ಇದ್ದೀರಾ, ಲಾಂಗ್ ವೀಡಿಯೋಸ್ ಕೂಡ ಹಾಕಿ ಅಂತ ಹೇಳಿ. ಲಾಂಗ್ ವೀಡಿಯೋಸ್ ಅಂದರೆ ಶೂಟ್ ಮಾಡಿರಲಿಲ್ಲ, ನಾನು ಒಂದು ದಿನದ ಮಾತ್ರ ಶೂಟ್ ಮಾಡಿದ್ದೆ. ಬಟ್ ಎಡಿಟ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ. ಈ ವಾರದಲ್ಲಿ ಮಧ್ಯದಲ್ಲಿ ಮಗುವಿಗೆ ಕೂಡ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಸ್ವಲ್ಪ ಒಂದು ಸಣ್ಣ ಬ್ರೇಕ್ ತಗೊಂಡೆ ನಾನು. ಶಾರ್ಟ್ ವೀಡಿಯೋ ಆದರೆ ಎಡಿಟ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ ಅಲ್ವಾ, ಅಂದರೆ ಮಾರ್ನಿಂಗ್ ಇದು ಮಾತ್ರ ಶೂಟ್ ಮಾಡೋದು ಅಂತ ಹೇಳಿ ಹಾಗೆ ನಾನು ಶಾರ್ಟ್ ವೀಡಿಯೋಸನ್ನು ಹಾಕ್ತಾಯಿದ್ದೆ. ಯಾರಾದರೂ ಶಾರ್ಟ್ಸನ್ನು ಕೂಡ ಇಷ್ಟರವರೆಗೆ ನೋಡಲಿಲ್ಲ ಆದರೆ ಚೆಕ್ ಮಾಡಿ ನೋಡಿ ಆಯಿತಾ. ಕಳೆದ ವಿಡಿಯೋಗೆ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಅವರಿಗೆಲ್ಲ ನಾನು ಆಲ್ಮೋಸ್ಟ್ ರಿಪ್ಲೈ ಮಾಡಿದ್ದೇನೆ. ಇನ್ನೂ ಯಾರಿಗಾದರೂ ರಿಪ್ಲೈ ಮಾಡಿದೆ ಜಸ್ಟ್ ಲೈಕ್ ಮಾಡಿದ್ದೀನಿ ಅಂದರೆ ಬೇಜಾರು ಮಾಡಬೇಡಿ ಆಯಿತಾ. ನಾನು ಅಂದರೆ ನನಗೆ ಟೈಮ್ ಯಾವ ರೀತಿಯಲ್ಲೇ ಸಿಗ್ತದೆ ಆ ರೀತಿಯಲ್ಲೇ ನಾನು ರಿಪ್ಲೈ ಮಾಡುವಂಥದ್ದು. ಹಾಗೆ ಕೆಲವೊಂದು ಕ್ವೆಶನ್ಸನ್ನೆಲ್ಲ ಕೇಳಿರ್ತಾರೆ, ಮಕ್ಕಳ ಬಗ್ಗೆ ಆಗಿರ್ಬೋದು ಅಥವಾ ಜನರಲ್ ಏನಾದರೂ ಒಂದು ಸಜೆಷನ್ಸ್ ಎಲ್ಲ ಕೇಳಿರ್ತಾರೆ. ಸೊ ಅಂಥದ್ದಕ್ಕೆ ಕೂಡ ರಿಪ್ಲೈ ಮಾಡಲಿಕ್ಕೆ ಇರ್ತದಲ್ವ, ಹಾಗಾಗಿ ನಾನು ಕಾಮೆಂಟನ್ನು ಓದ್ತೇನೆ, ಬಟ್ ಲೈಕ್ ಕೂಡ ಮಾಡಿರ್ತೇನೆ ಆಯಿತಾ. ಇವತ್ತಿನ ಬ್ರೇಕ್ಫಾಸ್ಟಿಗೆ ಸಿಯಾನ್ಗೆ ಚಪಾತಿ ಬೇಕಂತ ಹೇಳಿ ನನ್ನ ರೆಗ್ಯುಲರ್ ವೀಡಿಯೋಸನ್ನು ನೋಡೋರಿಗೆ ಗೊತ್ತಿರ್ಬೋದು. ಸಿಯಾನ್ನ ಫೇವ್ರೆಟ್ ತಿಂಡಿ ಚಪಾತಿ, ಹಾಗೆ ಅವನು ಡಿಮ್ಯಾಂಡ್ ಮಾಡ್ತಾ ಇದ್ದ ಮೊನ್ನೆಯಿಂದ ಕೂಡ ಚಪಾತಿ ಬೇಕು ಅಂತ ಹೇಳಿ. ಸೊ ಹಾಗೆ ಈಗ ವಾರದಲ್ಲಿ 2 ಸಲ ನಾನು ಚಪಾತಿ ಮಾಡ್ತಾ ಇದ್ದೇನೆ. ಚಪಾತಿಯನ್ನು ಮಾಡುವ ಅಂತ ಹೇಳಿ ನಿನ್ನೆ ನೈಟೇ ನಾನು ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೆ. ಹಾಗೆ ಈಗ ಬೆಳಿಗ್ಗೆ ಚಿಕ್ಕ ಚಿಕ್ಕ ಬಾಲ್ಸನ್ನು ರೆಡಿ ಮಾಡ್ಕೊಂಡಿದ್ದೇನೆ. ನಮ್ಮ ಸಿಯಾನ್ ಯಾವ ರೀತಿಯಲ್ಲಿ ಬರೀತಾನೆ, ಅವನಿಗೆ ಬರೀಲಿಕ್ಕೆ ಗೊತ್ತಿತ್ತ ಮುಂಚೆನೇ ಅಥವಾ ಶಾಲೆಗೆ ಹೋಗುವಾಗ ಅವನು ಎಲ್ಲ ಕಲ್ತಿದ್ನ ABCD, ಅದರ ಬಗ್ಗೆ ಎಲ್ಲ ತುಂಬ ನನಗೆ ಕ್ವೆರೀಸ್ ಬರ್ತಾ ಇರ್ತದೆ. ಹಾಗೆ ನಾನು ಇದೇ ವಿಡಿಯೋದಲ್ಲಿ ಅದಕ್ಕೆ ಆನ್ಸರ್ ಮಾಡ್ತೇನೆ. ನಮ್ಮ ಸಿಯಾನ್ಗೆ ಎಂತ ಬರೀಲಿಕ್ಕೆ ಗೊತ್ತಿರಲಿಲ್ಲ ಆಯಿತಾ. ನಾನೇನು ಸಹ ಕಲಿಸಿರಲಿಲ್ಲ, ಯಾಕೆಂದರೆ ಮುಂದೆ ಹೇಗಿದ್ದರೂ ಅವರಿಗೆ ಹೋಗಲಿಕ್ಕಿದೆ. 4 ವರ್ಷ ಕೆಲವೇ ತಿಂಗಳು ಅವನಿಗೆ ಶಾಲೆಗೆ ಹಾಕುವಾಗ, ಅವನು ಏಪ್ರಿಲ್ನವನು, ಹಾಗಾಗಿ ಅವನಿಗೆ ಮೇ 1 ತಿಂಗಳು ಮಾತ್ರ ಸಿಗುವಂಥದ್ದು. ಜೂನ್ನಿಂದ ಕ್ಲಾಸ್ ಸ್ಟಾರ್ಟ್ ಅಲ್ವಾ. ಸೊ 4 ವರ್ಷ 1 ತಿಂಗಳಾದ ನಂತರ ಅವರಿಗೆಲ್ಲ ಶಾಲೆ ಸ್ಟಾರ್ಟ್ ಆದಂಥದ್ದು. ಹಾಗಾಗಿ ಅಂಥ ಮಕ್ಕಳಿಗೆ ಏನಾಗ್ತದೆ ಅಂತ ಹೇಳಿದರೆ, ಅವರ ಕೈಯ ಮೂಳೆಗಳಾಗಿರ್ಬೋದು ಅಥವಾ ಒಂದು ಪೆನ್ಸಿಲನ್ನು ಹಿಡಿಯುವಂಥ ಶಕ್ತಿ ಆಗಿರ್ಬೋದು, ಅದಷ್ಟೊಂದು ಮೆಚ್ಯೂರ್ ಆಗಿರೋದಿಲ್ಲ. ಬಟ್ ಕೆಲವು ಮಕ್ಕಳು ಏನಾಗ್ತದೆ ಅಂತ ಹೇಳಿದರೆ, ಜೂನಲ್ಲಿ ಎಲ್ಲ ಹುಟ್ಟಿದವರು, ಜುಲೈಯಲ್ಲಿ ಹುಟ್ಟಿದವರಿಗೆ ಬರ್ತಿ 1 ವರ್ಷ ಸಿಗ್ತದೆ. ಈಗ ಜೂನ್ ಟು ಜೂನ್ವರೆಗೆ ಅವರಿಗೆ ಸಿಗ್ತದೆ ಅಲ್ವಾ. ಹಾಗಾಗಿ ಅಂಥ ಮಕ್ಕಳದ್ದು ಚಾನ್ಸ್ ಅಂದರೆ ಅವರಿಗೊಂದು 5 ವರ್ಷ ಆಗಿರ್ತದೆ. ಮತ್ತು ಸ್ವಲ್ಪ ಅಂದರೆ ಬೋನ್ ಕೂಡ ಮೆಚ್ಯೂರ್ ಆಗಿರ್ತದೆ, ಬರೀಲಿಕ್ಕೆ ಅವರಿಗೆ ಸ್ವಲ್ಪ ಸ್ಟ್ರೆಂತ್ ಇರ್ತದೆ ಕೈಯಲ್ಲಿ. ನನ್ನ ಮಗನಿಗೆ ಏನು ಸಹ ಗೊತ್ತಿರಲಿಲ್ಲ ಆಯಿತಾ. ಅವನು ಬರೀ ಹೀಗೆ ಪೆನ್ ಇಟ್ಕೊಂಡು ಗೀಚ್ತಾ ಇದ್ದ. ಅವನಿಗೆ ಎಷ್ಟು ಸ್ಕ್ರಿಬಲ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಮಾಡಲಿ ಅಂತ ಹೇಳಿ ನಾನು ಬಿಡ್ತಾ ಇದ್ದೆ. ABCD ಎಲ್ಲ ಏನು ಸಹ ನಾನು ಕಲಿಸಿರಲಿಲ್ಲ. ಅಲ್ಲಿ ಹೋಗಿ ಹೇಗಿದ್ದರೂ ಕಲೀಲಿಕ್ಕೆ ಉಂಟು, ಅವರು ಕಲಿಸ್ತಾರೆ. ಮತ್ತು ನಾವು ಯಾಕೆ ಕಲಿಸೋದಲ್ವ ಅಷ್ಟೊಂದು ಫೋರ್ಸ್ ಮಾಡಿ. ಹಾಗಾಗಿ ನಾನು ಈಗಲೂ ಕೂಡ ಅವನಿಗೆ ಏನು ಸಹ ಫೋರ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಅವನು ಎಷ್ಟು ಬರೀತಾನೆ ಅಷ್ಟು ಸಾಕು. ಮತ್ತು 4 ವರ್ಷದ ಮಕ್ಕಳಿಗೆಲ್ಲ ಬರೀಲಿಕ್ಕೆ ಅಷ್ಟೊಂದು ಆಗೋದಿಲ್ಲ ಆಯಿತಾ. ಯಾರು ಕೂಡ ಅಷ್ಟೊಂದು ಟೆನ್ಷನ್ ಮಾಡಬೇಕಂತ ಇಲ್ಲ. 5 ವರ್ಷ ಆಗ್ತಾ ಬರುವಾಗ ಅವರಿಗೆ ಅವರ ಒಂದು ಕೈಯ ಮೂಳೆ ಏನಿದೆ ಅದು ಹತ್ತಿರ ಬಂದು ಕರೆಕ್ಟಾಗಿ ಪೆನ್ಸಿಲ್ ಹಿಡಿಲಿಕ್ಕೆ ಮತ್ತು ಅಕ್ಷರ ಚೆಂದ ಮಾಡಿ ಬರೀಲಿಕ್ಕೆ ಅದಕ್ಕೆಲ್ಲ ಅವರು ಟ್ರೈ ಮಾಡ್ತಾರೆ. ಅದಕ್ಕಿಂತ ಮುಂಚಿನ ಮಕ್ಕಳಿಗೆ ನಾವು ಸುಮ್ಮನೆ ಅವರನ್ನು ಫೋರ್ಸ್ ಮಾಡುವಂಥದ್ದು. ಕೆಲವು ಮಕ್ಕಳು ಬರಿಬೋದು, ಕೆಲವರಿಗೆ ಟ್ಯಾಲೆಂಟ್ ಇರ್ತದೆ ಅಂಥದ್ದು. ಬಟ್ ಪ್ರತಿ ಮಕ್ಕಳು ಒಂದೇ ರೀತಿಯಲ್ಲಿ ಇರೋದಿಲ್ಲ ಅಲ್ಲ. ಹಾಗಾಗಿ ನಾನು ನನ್ನ ಮಗನಿಗೆ ಏನು ಸಹ ಫೋರ್ಸ್ ಎಲ್ಲ ಮಾಡಲಿಲ್ಲ. ನಿನಗೆ ಎಷ್ಟಾಗ್ತದೆ ಅಷ್ಟು ಬರಿ, ಎಕ್ಸಾಮಲ್ಲಿ ಸಹ ನಿನಗೆ ಎಷ್ಟಾಗ್ತದೆ ಅಷ್ಟು ಬರಿ, ನಿನಗೆ ಎಷ್ಟು ನೆನಪಾಗ್ತದೆ ಅಷ್ಟು ಬರಿ ಅಂತ ಹೇಳುವಂಥದ್ದು. ಅವನು ಪರವಾಗಿಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ. ನನಗೆ ಔಟ್ ಆಫ್ ಔಟೇ ಬೇಕು ಅಂತ ಎಲ್ಲ ಏನು ಸಹ ಇಲ್ಲ. ಅವನು ಬರೆದ್ರೆ ಅದೇ ನನಗೆ ದೊಡ್ಡದಷ್ಟೇ. ಹಾಗೆ ನಾನು LKG ಈಗ ಅವನು ಈಗ ಏಪ್ರಿಲ್ 16 ಬಂದರೆ ಅವನಿಗೆ 5 ವರ್ಷ ಆಗ್ತದೆ. ಕೆಲವು ಮಕ್ಕಳು ಅವನ ಕ್ಲಾಸಲ್ಲಿರೋರು ಆಲ್ರೆಡಿ 5.5 ವರ್ಷದವರು ಕೂಡ ಇದ್ದಾರೆ. ಹಾಗಾಗಿ ಅವರಿಗೂ ಇವರಿಗೂ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಚಿಕ್ಕ ಮಕ್ಕಳು ಚಿಕ್ಕವರೇ, ಅವರು ಸ್ವಲ್ಪ ದೊಡ್ಡವರು ಅಲ್ವಾ. ಹಾಗಾಗಿ ಅವರಿಗೆ ಒಂದು ಪೆನ್ಸಿಲ್ ಹಿಡಿಯುವಂಥದ್ದು, ಅಕ್ಷರ ದುಂಡಾಗಿ ಬರುವಂಥ ಮೆಚುರಿಟಿ ಇರ್ತದೆ. ಹಾಗಾಗಿ ನಾವು ಕಂಪೇರ್ ಮಾಡೋದು ಅಗತ್ಯನೇ ಇಲ್ಲ ಆಯಿತಾ. ಮತ್ತು ಕೆಲವು ತಂದೆ ತಾಯಿಯರೇ ಹೇಗೆ ಅಂತ ಹೇಳಿದರೆ ಕಂಪೇರ್ ಮಾಡುವಂಥದ್ದು. ಈಗ ಅಣ್ಣ ತಮ್ಮಂದಿರ ಮಕ್ಕಳೇ ಇರ್ಬೋದು ಅಥವಾ ಅಕ್ಕ ತಂಗಿಯರ ಮಕ್ಕಳಿರ್ಬೋದು, ಅವರು ಸೇಮ್ ಕ್ಲಾಸಲ್ಲಿದ್ದರೆ
ಅವ್ರದ್ದು ಮಾರ್ಕ್ಸನ್ನು ಕಂಪೇರ್ ಮಾಡಿ ನೋಡುವಂಥದ್ದು. ಅಂದರೆ ಚಿಕ್ಕ ಕ್ಲಾಸಿದಲ್ಲ ನಾನು ಹೇಳೋದು, ದೊಡ್ಡ ಕ್ಲಾಸಿನವರಿಗೆ ಮೊದಲು ನೀವು ನಿಮ್ಮ ಒಂದು IQ ಲೆವೆಲ್ ಎಷ್ಟಿದೆ ಅಂತ ಹೇಳಿ ನೋಡಬೇಕು. ಮಕ್ಕಳಿಗೆ ನೀವು ಹೇಳ್ತೀರಾ ಅಲ್ವಾ, ಎಷ್ಟೇ ತೆಗಿಬೇಕು, 90 ತೆಗಿಬೇಕು, 80 ತೆಗಿಬೇಕು, ಅವನಿಗಿಂತ ಜಾಸ್ತಿ ತೆಗಿಬೇಕು, ಇವಳಿಗಿಂತ ಜಾಸ್ತಿ ತೆಗಿಬೇಕು ಅಂತ ಹೇಳಿ. ಅದು ಹೇಳಲಿಕ್ಕೆ ಮುಂಚೆ ನೀವು ನಿಮ್ಮ ಮಂಡೆ ಎಷ್ಟು ಹುಷಾರಿದೆ ಅಂತ ಹೇಳಿ ಮೊದಲು ನೋಡಬೇಕಾಯ್ತು. ಯಾಕೆಂದರೆ ನಾವು ನಮ್ಮ ಟೈಮ್ನಲ್ಲಿ ನಾವು ತೆಗೆದದ್ದು ಜಸ್ಟ್ ಪಾಸ್ ಅಥವಾ ಫಸ್ಟ್ ಕ್ಲಾಸ್ ಆ ರೀತಿಯಲ್ಲಿ ಆದರೂ ಕೂಡ ಡಿಸ್ಟಿಂಕ್ಷನ್ ಆದರೆ ನಿಮ್ಮ ಮಕ್ಕಳನ್ನು ನೀವು ಹೇಗೆ 100% ತೆಗಿಲಿಕ್ಕೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಮ ಒಂದು ಜೆನೆಟಿಕ್ ಜೀನ್ಸನ್ನು ಅವರು ಶೇರ್ ಮಾಡಿರುವಂಥದ್ದು, ನಿಮ್ಮಿಂದ ಹುಟ್ಟಿ ಬಂದಿರುವಂಥವ್ರಲ್ವ. ಸೊ ನಿಮ್ಮ ಮಂಡೆ ಎಷ್ಟಿರ್ತದೆ ಅದಕ್ಕೆ ಅನುಸಾರವಾಗಿ ಅವ್ರ ಮಂಡೆ ಸಹ ಇರುವಂಥದ್ದು. ಹಾಗಾಗಿ ಹೆಚ್ಚು ಫೋರ್ಸ್ ಮಾಡಬೇಡಿ, ಮಕ್ಕಳಿಗೆ ಪ್ರೆಷರ್ ಹಾಕುವಂಥದ್ದು ಅದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ನಾನು ಯಾಕೆ ಈ ರೀತಿಯಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನನ್ನ ಮಮ್ಮಿ ಪರ್ಸ್ನಲಿ ನನ್ನ ಪೇರೆಂಟ್ಸ್ ನನಗೆ ಫೋರ್ಸ್ ಮಾಡಲಿಲ್ಲ. ನನ್ನ ಮಮ್ಮಿ ಡ್ಯಾಡಿ ನನಗೆ ಫೋರ್ಸ್ ಮಾಡಲೇ ಇಲ್ಲ. 10th ಆಗಿರ್ಬೋದು, PUCಯಲ್ಲಿ ಆಗಿರ್ಬೋದು, ನಿನಗೆ ಗೊತ್ತು ಕಲಿಬೇಕು ಅಂತ ಹೇಳಿ, ಒಳ್ಳೆಯದು ಮಾಡಿ ಕಲಿಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳಿ, ನಿನಗೆ ಎಷ್ಟಾಗ್ತದೆ ಅಷ್ಟು ಬರಿ ಅಂತ ಹೇಳಿ ಅಲ್ವಾ. ಈಗ ನಮ್ಮ ಕೈಯನ್ನೇ ನಾವು ಹಿಡಿದು ನೋಡಿದರೆ ನಮ್ಮ 5 ಬೆರಳು ಕೂಡ ಒಂದೇ ರೀತಿಯಲ್ಲಿ ಉಂಟಾ? ಇಲ್ಲ ಅಲ್ವಾ. ಸೊ ಮಕ್ಕಳು ಅವರಿಗೆ ಗೊತ್ತಾಗೋ ಏಜ್ನಲ್ಲಿ ಅವರು ಎಫರ್ಟ್ ಹಾಕ್ತಾರೆ. ಕೆಲವೊಂದು ಏಜ್ ಇರ್ತದೆ ಅವರಿಗೆ, ಆ ಟೈಮ್ನಲ್ಲಿ ಅವ್ರು ನಾಟಿ ಇರ್ತಾರೆ, ಅವರಿಗೆ ಅದರ ಬಗ್ಗೆ ಟೆನ್ಷನ್ ಇರೋದಿಲ್ಲ. ಬಟ್ ಈ 10th ಎಲ್ಲ ರೀಚ್ ಆಗುವಾಗ ಅವರಿಗೆ ಸಹ ಒಂದು ಸೀರಿಯಸ್ನೆಸ್ ಇರ್ತದೆ, ಕಷ್ಟಪಟ್ಟು ಕಲಿತಾ ಇರ್ತಾರೆ. ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಟೆನ್ಷನಲ್ಲಿ ಅಥವಾ ಒಂದು ಪ್ಯಾನಿಕ್ ಅಟ್ಯಾಕ್ ಬಂದಾಗಿರ್ಬೋದು, ಅವರಿಗೆ ಮರ್ತು ಹೋಗ್ತದೆ ಇದ್ದದೆಲ್ಲ. ಅಂಥ ಒಂದು ಸಿಚುವೇಶನ್ ಕೂಡ ಬಂದಂಥ ಮಕ್ಕಳನ್ನು ನಾನು ನೋಡಿದ್ದೇನೆ. ಹಾಗಾಗಿ ಜಾಸ್ತಿ ಫೋರ್ಸ್ ಮಾಡಲಿಕ್ಕೆ ಹೋಗಬಾರ್ದು. ಮೊದಲು ನೀವು ನಿಮ್ಮ ಒಂದು ಮಂಡೆಯ ಪವರನ್ನು ನೋಡ್ಕೊಳ್ಳಿ. ನಿಮ್ಮ ಮಂಡೆನೇ ಅಷ್ಟು ಓಡಲಿಲ್ಲ, ನಿಮ್ಮದು ನಿಮ್ಮ ಹಸ್ಬೆಂಡಿದು ಓಡಲಿಲ್ಲ ಆದರೆ ಮಕ್ಕಳದ್ದು ಓಡಬೇಕಂತ ಇಲ್ಲ. ಅದಲ್ಲದೆ ನೀವು ಇಬ್ಬರು ಚೆಂದ ಕಲಿತಾ ಇದ್ದೀರಾದರೆ ನಿಮ್ಮ ಮಗು ಅದೇ ಕಲಿಯೋ ಫೀಲ್ಡಲ್ಲಿ ಚೆನ್ನಾಗಿರ್ಬೇಕಂತ ಇಲ್ಲ, ಅವರಿಗೆ ಬೇರೆ ಯಾವುದಾದ್ರೂ ಫೀಲ್ಡಲ್ಲಿ ಇಂಟ್ರೆಸ್ಟ್ ಕೂಡ ಇರ್ಬೋದು ಅಲ್ವಾ. ಈಗ ಕಲಿತವರೆಲ್ಲ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಂದೇ ಹೇಳುವಂಥದ್ದು, ನಾನು ಕಲಿತಂಥದ್ದು BCom. ಸೊ ನಾನು BCom ಕಲಿತು ನಾನು ಎಲ್ಲಿಯಾದರೂ ಒಂದು ಆಫೀಸಲ್ಲಿ ಕೆಲಸ ಮಾಡಬೇಕಿತ್ತು, ಅಕೌಂಟೆಂಟ್ ಆಗಿ, ಅಥವಾ ಒಂದು ಬ್ಯಾಂಕಲ್ಲಿ ಅಥವಾ ಬೇರೆ ಎಲ್ಲಿಯಾದರೂ ಮಾಡಬೇಕಿತ್ತು. ನಾನು ಮಾಡುವಂಥದ್ದೇನು, ಈಗ ಬಿಸ್ನೆಸ್ ಮಾಡ್ತಾ ಇದ್ದೇನೆ, ಕೇಕಿದು ಬಿಸ್ನೆಸ್ ಮಾಡ್ತಾ ಇದ್ದೇನೆ, ನನ್ನ ಒಂದು ಕಂಫರ್ಟ್ ಲೆವೆಲಿಂದ ಅಲ್ವಾ. ಕರೆಕ್ಟಾಗಿ ನಾನು ಕೆಲಸ ಮಾಡಿದರೆ ನಾನು ಕಲಿತು ಕೆಲಸ ಮಾಡಿದರೂ ಕೂಡ ನನಗೆ ಅಷ್ಟು ಸಂಬಳ ಬರ್ತಾ ಇರಲಿಲ್ಲ. ಅಷ್ಟು ಸಂಬಳವನ್ನು ನಾನು ಒಂದು ತಿಂಗಳಲ್ಲಿ ಮನೆಯಲ್ಲೇ ಕೂತು ನನ್ನ ಕಂಫರ್ಟ್ ಲೆವೆಲಿಂದ ನನ್ನ ಮಕ್ಕಳೊಟ್ಟಿಗೆ ಫ್ಯಾಮಿಲಿಯೊಟ್ಟಿಗೆ ಟೈಮನ್ನು ಸ್ಪೆಂಡ್ ಮಾಡಿ ನಾನು ಅರ್ನ್ ಮಾಡ್ತೇನೆ. ಸೊ ಆ ರೀತಿಯಲ್ಲಿ ಕೂಡ ಥಿಂಕ್ ಮಾಡಿ ಅಲ್ವಾ. ಯಾಕೆ ಅವ್ರು ಮುಂದೆ ಒಂದಿನ ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಅಥವಾ ಅವರ ಟ್ಯಾಲೆಂಟ್ ಏನಿದೆ ಅದರಲ್ಲಿ ಅವ್ರು ಮುಂದೆ ಹೋಗ್ಬೋದು. ಹಾಗಾಗಿ ನೀವು ಫೋರ್ಸ್ ಮಾಡಲಿಕ್ಕೆ ಹೋಗಬೇಡಿ, ಎಚ್ಚರಿಕೆ ಕೊಡಿ ಈ ರೀತಿಯಲ್ಲಿ ಅಂತ ಹೇಳಿ ಅವರಿಗೆ ಅರ್ಥ ಮಾಡಿಸಿ. ಅದನ್ನು ಬಿಟ್ಟು ಅವರಿಗಿಂತ ಜಾಸ್ತಿ ತೆಗಿಬೇಕು, ಇವರಿಗಿಂತ ಜಾಸ್ತಿ ತೆಗಿಬೇಕಂತ ಹೇಳಿ ಯಾವತ್ತೂ ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಮಗು ನಿಮ್ಮ ಮಗುನೇ, ಅವರ ಮಗು ಅವರ ಮಗುನೇ, 5 ಬೆರಳು ಕೂಡ ಒಂದೇ ರೀತಿಯಲ್ಲಿ ಇರೋದಿಲ್ಲ, ಆಯಿತಾ. ಇದನ್ನು ನಾನು ಯಾಕೆ ಇದೇ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಕೆಲವರು ಚಿಕ್ಕ ಮಕ್ಕಳನ್ನೇ ಚಿಕ್ಕದ್ರಿಂದನೇ ಸ್ಟಾರ್ಟ್ ಮಾಡ್ತಾರೆ ಕಂಪೇರ್ ಮಾಡಲಿಕ್ಕೆ, ಅಗತ್ಯ ಇಲ್ಲ ಅದರದ್ದು. ಮತ್ತು ಈಗ 10th ಬೋರ್ಡ್ ಎಕ್ಸಾಮ್ಸ್ ಬರ್ತಾ ಇದೆ, ತುಂಬ ಪೇರೆಂಟ್ಸ್ ನೋಡ್ತಾ ಇರ್ಬೋದು. ಸೊ ನಿಮಗೂ ಕೂಡ ಒಂದು ಜಸ್ಟ್ ಒಂದು ಹಿಂಟ್ ಕೊಟ್ಟಂಥದ್ದು, ಯಾಕಂದರೆ ರಿಯಲೈಸ್ ಆಗ್ತದೆ ಅಲ್ವಾ, ಹೌದು ಈ ರೀತಿಯಲ್ಲಿ ಮಾಡಬಾರ್ದು ಅಂತ ಹೇಳಿ. ಸೊ ಹಾಗೆ ಅವ್ರಿಗೂ ಕೂಡ ಗೊತ್ತಿರ್ತದೆ, ಜಾಸ್ತಿ ಫೋರ್ಸ್ ಮಾಡಲಿಕ್ಕೆ ಹೋಗಬೇಡಿ, ಮತ್ತು ಫುಲ್ ಬ್ಲ್ಯಾಂಕ್ ಆದಾಗೆ ಆಗ್ತದೆ. ಎಕ್ಸಾಮ್ ಹಾಲಲ್ಲಿ ಹೋಗಿ ಒಂದು OMR ಶೀಟೆಲ್ಲ ಫಿಲ್ ಮಾಡೋಷ್ಟರೊಳಗೆ ಅವರಿಗೆ ಏನು ಸಹ ನೆನಪಿರೋದಿಲ್ಲ, ಆಯಿತಾ. ಸೊ ಹಾಗೆ ಕೂಡ ಆಗ್ತದೆ. ನನಗೆ ಕೆಲವೊಮ್ಮೆ ಈಗಲೂ ಕೂಡ ಕನಸು ಬೀಳ್ತದೆ, ಯಾರಿಗಾದರೂ ಈ ರೀತಿ ಆಗ್ತದೆ ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ. ಎಕ್ಸಾಮ್ ಇರ್ತದೆ, ನಾನು ಅಂದರೆ ಮಲಗಿರ್ತೇನೆ. ಆ್ಯಕ್ಚುಲಿ ನನಗೆ ಕಾಲೇಜಿಗೆ ಹೋಗೋದು, ಸ್ಕೂಲಿಗೆ ಹೋಗೋದಂದರೆ ಇಷ್ಟನೇ ಇರಲಿಲ್ಲ, ಆಯಿತಾ. ಮೇ ಬಿ ಅವನಿಗೆ ಕೂಡ ಅದಕ್ಕೆ ಇರಬೇಕು, ಇಷ್ಟ ಇಲ್ಲ. ನಾನು ಯಾವಾಗಲೂ ಮಮ್ಮಿ ಹತ್ರ ಹೇಳ್ತಾ ಇದ್ದೆ ಮುಂಚಿನ, ನನಗೆ ಇಷ್ಟನೇ ಇಲ್ಲ ಈ ಶಾಲೆಯಲ್ಲೇ, ಯಾಕೆ ಉಂಟು ಅಂತ ಹೇಳಿ. ಆದರೆ ಸಹ ಎಲ್ಲರೂ ಹೋಗ್ತಾರೆ ಅಂತ ಹೇಳಿ ನಾನು ಕಷ್ಟಪಟ್ಟು ಕಲಿತು ಬಂದಂಥದ್ದು. ಬಟ್ ಏನು ಹೇಳ್ತಾರೆ ಅಂದರೆ ಮಾರ್ಕ್ಸ್ ಎಲ್ಲ ಉಂಟಲ್ಲ, ಪರವಾಗಿಲ್ಲ, ನಾನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತಾಯಿದ್ದೆ. ಏನಂತ ಹೇಳಿದರೆ, ಕೆಲವೊಮ್ಮೆ ಕನಸು ಬೀಳೋದು ನನಗೇನು ಗೊತ್ತಾ, ಎಕ್ಸಾಮ್ ಇದೆ, ಎಕ್ಸಾಮಿಗೆ ನಂದು ಕಲ್ತಾಗಿರೋದಿಲ್ಲ, ಕಲ್ತಾಗಿರೋದಿಲ್ಲ, ಅಥವಾ ನಾನು ಕಲಿತ ಸಬ್ಜೆಕ್ಟ್ ಬೇರೆ, ಅಲ್ಲಿ ಕ್ವೆಶ್ಚನ್ ಪೇಪರ್ ಕೊಟ್ಟಂಥದ್ದು ಬೇರೆ. ನನಗೆ ಈಗಲೂ ಕೂಡ ಅಂಥ ನೈಟ್ ಮೇರ್ಸ್ ಬರ್ತದೆ. ಆಗುವಂಥ ಭಯ ಉಂಟಲ್ಲ, ಅದು ಯಾವಾಗಲೂ ಆಗೋದಿಲ್ಲ, ಆಯಿತಾ. ಯಾರಿಗಾದರೂ ನಿಮ್ಗೆ ಈ ರೀತಿಯಲ್ಲಿ ಕನಸೇನಾದರೂ ಬಿದ್ದಿದೆಯಾ, ಅದನ್ನು ಶೇರ್ ಮಾಡಿ, ಆಯಿತಾ. ನನಗೆ ಈಗಲೂ ಬೀಳ್ತದೆ ಕೆಲವೊಮ್ಮೆ, ಅಂದರೆ ನೈಟ್ ಮಲಗಿದಾಗೆಲ್ಲ, ಬೆಳಿಗ್ಗೆ ಆಗುವಾಗ ಹೆಚ್ಚು ಇಂಥ ಕನಸುಗಳು. ಮತ್ತು ನನ್ನ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳ್ತಾ ಇರ್ತಾರೆ, ಅದಕ್ಕೆ ನಾನು ಹೇಳ್ತೇನೆ, ನಾನು BCom ಗ್ರ್ಯಾಜುಯೇಟ್, ಆಯಿತಾ. ಅದಾದ ನಂತರ ಒಂದು ಕಂಪ್ಯೂಟರ್ ಇದು ಕೋರ್ಸನ್ನು ಮಾಡಿದ್ದೆ ನಾನು, ಬಟ್ ಎಲ್ಲಿ ಹೋಗಲಿಕ್ಕೆ ಅಲ್ಲ, ಮತ್ತು ಮದುವೆ ಆದಂಥದ್ದು. ನಂದು BCom ಆಗಿ
BComನ ಫೈನಲ್ ಸೆಮ್ ಎಕ್ಸಾಮ್ ಆಗಿ 10 ಡೇಸಲ್ಲಿ ನನ್ನ ಮದುವೆ ಆದಂಥದ್ದು. ಹಾಗಾಗಿ ನಾನು ಇಲ್ಲಿ ಕೂಡ ಬೇರೆ ಕಡೆ ಜಾಬ್ ಎಲ್ಲ ಏನು ಸಹ ಮಾಡಲಿಲ್ಲ, ಮತ್ತು ಹೈಯರ್ ಎಜುಕೇಷನ್ ಕೂಡ ಮಾಡಲಿಲ್ಲ. ಯಾಕೆಂದರೆ ನನಗೆ ಮೊದಲೇ ನನಗೆ ಓದಲಿಕ್ಕೆ ಹೋಗೋದು ಕಲಿಯೋದು ಇಷ್ಟ ಇರಲಿಲ್ಲ. ಈ ಎಕ್ಸಾಮ್ಸ್ ಬರೆಯುವಂಥದ್ದು, ನೋಟ್ಸ್ ಬರೆಯುವಂಥದ್ದು ಇದೆಲ್ಲ ನನಗೆ ಆಗೋದೇ ಇಲ್ಲ. ಹಾಗೆ ನಾನು ಏನಾದರೂ ಪರವಾಗಿಲ್ಲ, ನನಗೆ ಎಜುಕೇಷನಿಗಂತೂ ಹೋಗೋದಿಲ್ಲ, ಕೆಲಸ ಮಾಡಿದರೂ ಪರವಾಗಿಲ್ಲ ಅಂತ ಹೇಳಿ ಮೊದಲೇ ಡಿಸೈಡ್ ಆಗಿದೆ. ಹಾಗೆ ನಾನು ಇಲ್ಲಿ ಬಂದು ತಲುಪಿದೆ. ಹಾಗೆ ನಾನು ಇನ್ನೂ ಎಜುಕೇಷನ್ ಏನು ಕಂಟಿನ್ಯೂ ಮಾಡೋದಿಲ್ಲ, ನನಗೆ ಇಂಟ್ರೆಸ್ಟ್ ಕೂಡ ಇಲ್ಲ ಅದರಲ್ಲಿಲ್ಲ. ಮಗುವಿಗೆ ನಾನು ಹೊಸತ್ತು ಚಪ್ಪಲ್ ತಗೊಂಡು ಬಂದಿದ್ದೆ ಆಯಿತಾ. ಫಸ್ಟ್ ಇವನ ಚಪ್ಪಲ್ ಇದು, ಈಗ ಹುಟ್ಟಿದ ನಂತರ ತಗೊಂಡಂಥ ಫಸ್ಟ್ ಚಪ್ಪಲ್. ಹಾಗೆ ಅವನಿಗೆ ಅದನ್ನು ಹಾಕಿಸಿ ನಡೆಸ್ತಾ ಇದ್ದೇನೆ. ಅವನಿಗೆ ಅಂದರೆ ಫಸ್ಟ್ ನಡಿಲಿಕ್ಕೆ ಏನೋ ಒಂದು ರೀತಿಯಲ್ಲಿ ಅವನು ಕೈ ಬಿಟ್ಟರೆ ದೊಡ್ಡ ಬೋಟಲ್ಲಿ ಕಾಲಿಟ್ಟು ಹೋದಾಗೆ ಅವನಿಗೆ ಫೀಲ್ ಆಗ್ತಾಯಿತ್ತು, ಕಾಣ್ತದೆ. ಹಾಗೆ ಅವನು ಫಸ್ಟ್ ಇವತ್ತು ಅಂದರೆ ನಾನು ವಾಕ್ ಮಾಡಿಸಲಿಕ್ಕೆ ಹಾಕಿಸಿದ್ದು. ಮೊನ್ನೆ ಅಂದರೆ ಕ್ಲಿನಿಕ್ಕಿಗೆ ನಾನು ಹೇಳಿದೆ ಅಲ್ಲ, ಹ್ಯಾಂಡ್ ಫುಟ್ ಮೌತ್ ಡಿಸೀಸ್ ಆಗಿತ್ತು ಮಗುವಿಗೆ ಅಂತ ಹೇಳಿ. ಆಗ BC ರೋಡಿಂದ ಬರುವಾಗ ತಗೊಂಡು ಬಂದಂತು. BC ರೋಡಲ್ಲಿ ನಾವು ಹೈವೇಲಿ ಬರುವಾಗ ಲೆಫ್ಟ್ ಸೈಡಲ್ಲಿ ಒಂದು ಇದುಂಟಲ್ಲ, ಎಂತ ಅಂತ ಹೇಳ್ತಾರೆ ಅದಕ್ಕೆ, ಈ ಬಜಾರ್ ರೀತಿಯಲ್ಲಿ ಇರ್ತದೆ ಅಲ್ವಾ, ಸೊ ಅಲ್ಲಿಂದ ತಗೊಂಡಂಥದ್ದು. 100 ರೂಪೀಸ್ ಅಷ್ಟೇ, ಆದರೆ ಕಂಫರ್ಟೇಬಲ್ ಉಂಟಾಯ್ತಾ. ಸ್ವಲ್ಪ ದೊಡ್ಡ ಸೈಜೇ ತಗೊಂಡಂಥದ್ದು. ಸೊ ಅದನ್ನು ಹಾಕಿಸಿದ್ದೆ. ಅವನಿಗೆ ಬಿಟ್ಟರೆ ಅವನೇನು ಮಾಡ್ತಾನೆ ಅಂತ ಹೇಳಿದರೆ ಅದನ್ನೇ ಕಾಲನ್ನೇ ತೆಗೆದು ಬಾಯಿಗೆ ಹಾಕಿ ಕೂತ್ಕೊಳ್ತಾನೆ. ಹೊಸತ್ತಲ್ಲ, ಅವನಿಗೆ ಗೊತ್ತಿಲ್ಲ ಅಲ್ಲ. ಹಾಗೆ ಅವನಿಗೆ ಸ್ವಲ್ಪ ಸ್ವಲ್ಪ ವಾಕ್ ಮಾಡಿಸೋದು. ನಿನ್ನೆ ರಾತ್ರಿ ಸ್ವಲ್ಪ ಮಾಡಿಸಿದ್ದೆ, ಆದರೆ ಕೈ ಬಿಟ್ಟು ನಡೆಯುವುದಿಲ್ಲ. ಇವತ್ತು ಸ್ವಲ್ಪ ವಾಕ್ ಮಾಡಿಸಿದ್ದೇನೆ. ಮಗು ತುಂಬ ಸಫರ್ ಆದಾಯ್ತಾ. ಅವನಿಗೆ ಅವನ ಬಾಯಲ್ಲಿ ಈ ಹುಣ್ಣು ಬೀಳ್ತದೆ ಅಲ್ವಾ, ಅಲ್ಸರ್ಸ್, ಈ ಕ್ಯಾಂಕರ್ ಸೋರ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿ ಸೋರ್ಸ್ ಆಗಿತ್ತು. ನಾನು ಅಂದ್ಕೊಂಡೆ ಅದು ಹೀಟಿಗೆ ಆಗಿರ್ಬೋದು ಅಂತ ಹೇಳಿ. ಹೀಟಿಗೆ ಆಗಲಿಕ್ಕೆ ಅವನಂದರೆ 1 ಮಂತಿಂದ ಅವನು ಫುಡ್ಡನ್ನೇ ಬಿಟ್ಟಿದ್ದ. ಯಾವುದಾದ್ರೂ ಒಂದು ಹೊತ್ತು ಒಂದು ಮೀಲನ್ನು ತಿಂತಾಯಿದ್ದ ಅಷ್ಟೇ. ಕೆಲವರು ಕೇಳ್ತೀರಾ ಎಷ್ಟು ಹೊತ್ತು ತಿಂತಾನೆ, ಒಂದು ರುಟೀನ್ ತೋರಿಸಿ ಅಂತ ಹೇಳಿ. ಅವನಿಗೆ ರುಟೀನೇ ಇಲ್ಲ ಆಯಿತಾ. ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ತಿಂದಾದರೆ ತಿಂದ, ಇಲ್ಲಾದರೆ ಬೇರೆ ಇಲ್ಲ. ಮತ್ತು ಹಾಲೇ, ಇಡೀ ದಿನ ಹಾಲು ಕುಡಿಯುವಂಥದ್ದು, ಇಡೀ ರಾತ್ರಿ ಹಾಲು ಕುಡಿಯುವಂಥದ್ದು, ಅದೊಂದೇ ಕೆಲಸ ಅವನಿಗೆ. ಸೊ ಹಾಗಾಗಿ ನಾನು ಏನು ಕೂಡ ಶೇರ್ ಮಾಡಲಿಲ್ಲ. ಅವನು ತಿಂತಾನೇ ಇರಲಿಲ್ಲ, 1 ಮಂತಿಂದ ಅವನು ಫುಡ್ಡನ್ನೇ ಬಿಟ್ಟಿದ್ದ. ಹಾಗೆ ಏನೋ ಆಗ್ತಾಯಿತ್ತು ಕಾಣ್ತದೆ ಅವನಿಗೆ, ಹೊಟ್ಟೆ ಒಳಗೆಲ್ಲ ತುಂಬ ಕಿರಿಕಿರಿ ಮಾಡ್ತಾಯಿದ್ದ. ನೈಟ್ ಕೂಡ ಮಲಗ್ತಾ ಇರಲಿಲ್ಲ. ಮತ್ತು ಬಾಯಲ್ಲೆಲ್ಲ ಹೀಗೆ ಸೋರಾಗಿ ಕೆಳಗೆ ಅಲ್ಸರ್ಸ್ ಬೀಳಲಿಕ್ಕೆ ಸ್ಟಾರ್ಟ್ ಆಯಿತು. ಏನು ಸಹ ತಿನ್ನಲಿಕ್ಕೆ ಕುಡಿಲಿಕ್ಕೆ ಆಗ್ತಾ ಇರಲಿಲ್ಲ, ನೋವಿಗೆ ಅವನು ಕೂಗ್ತಾ ಇದ್ದ. ಆದರೆ ಈ ಹ್ಯಾಂಡ್ ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಬಂದರೆ ಕೈಗೆ ಕಾಲಿಗೆ ಎಲ್ಲ ಕಡೆ ಅದು ಡಾಟ್ ಈ ಚಿಕನ್ ಪಾಕ್ಸ್ ಎಲ್ಲ ಬೀಳ್ತದಲ್ಲ, ಆ ರೀತಿಯಲ್ಲಿ ಬೀಳ್ತದೆ. ನಮ್ಮ ಸಿಯಾನಿಗೆಲ್ಲ 2 ಸಲ ಬಂದಿತ್ತು ಕಳೆದ ವರ್ಷ ಅಲ್ಲ, ಅದಕ್ಕಿಂತ ಮೊದಲ ವರ್ಷದಲ್ಲಿ. ಆದರೆ ಅವರಿಗೆ ಮೈಗೆಲ್ಲ ಬಂದಿತ್ತು. ಬಟ್ ಮಗುವಿಗೆ ಏನಾಯ್ತು ಅಂತ ಹೇಳಿದರೆ, ಮೊನ್ನೆ ನಾನು ಹೇಳಿದ್ದೆಲ್ಲ ಕಳೆದ ವ್ಲಾಗಲ್ಲಿ, ಜ್ವರ ಬರ್ತಾ ಉಂಟು, ಮಲಗಿದ್ರೆ ಮಾತ್ರ ಜ್ವರ ಅಂತ ಹೇಳಿ. ಸೊ ಆ 1 ದಿನದ ಜ್ವರದ ನಂತರ ಈ ಸೋರ್ಸ್ ಎಲ್ಲ ಜಾಸ್ತಿ ಆದಂಥದ್ದು. ಹಾಗೆ ನಾನು ವೆಯ್ಟ್ ಮಾಡ್ತಾ ಇದ್ದೆ ತುಂಬ ದಿನ, ಗುಣ ಆಗ್ತದೆ ಅಂತ ಹೇಳಿ. ಪಾಪ ಗುಣ ಆಗಲೇ ಇಲ್ಲ. ಹಾಗೆ ಒಂದಿನ ಅವನನ್ನು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಏನು ತಿನ್ನದೆ, ಅಂದರೆ ಹಾಲು ಸಹ ಕುಡಿಲಿಕ್ಕೆ ಆಗ್ತಾ ಇರಲಿಲ್ಲ. ತುಟಿಗೆ, ಕೆಳಗೆ ತುಟಿಗೆ 2, ಮೇಲೆ ತುಟಿಗೆ ಒಂದು ದೊಡ್ಡದು ಬಿದ್ದಿತ್ತು. ಹಾಗೆ ಮತ್ತು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗು ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋದಾಗ ಡಾಕ್ಟ್ರ್ ಹೇಳಿದರು, ಇದು ಹ್ಯಾಂಡ್ ಫುಟ್ ಆ್ಯಂಡ್ ಮೌತ್ ಡಿಸೀಸೇ. ಬಟ್ ಇವನಿಗೆ ಮೈಗೆಲ್ಲಿ ಸಹ ಬೀಳಲಿಲ್ಲ, ಬಾಯಿಗೆ ಮಾತ್ರ ಜೋರಾಗಿದೆ, ಗಂಟ್ಲಲ್ಲಿ ಎಲ್ಲ ಇದೆ ಅಂತ ಹೇಳಿದರು. ಹಾಗೆ ಅವನಿಗೆ ಮೆಡಿಸಿನನ್ನು ಕೊಟ್ಟಿದ್ದರು ಅದಕ್ಕೋಸ್ಕರ ಅಂತ ಹೇಳಿ, ಮತ್ತು ಲೋಷನ್ ಕೊಟ್ಟಿದ್ದರು. ಮತ್ತು ಸಿಯೋನ್ಗೆ ಕೂಡ ಬಂದರೆ ಹಚ್ಚಲಿಕ್ಕೆ ಅದೇ ಲೋಷನ್ ಸಾಕು ಅಂತ ಹೇಳಿದರು. ಸಿಯೋನಿಗಂತೂ ಬರಲಿಲ್ಲ, ಬಟ್ ಮಗುವಿದೀಗ ಗುಣ ಆಗ್ತಾ ಉಂಟು. ಈಗ ಪ್ರೆಸೆಂಟ್ ನಾನೀಗ ವಿಡಿಯೋಗೆ ವಾಯ್ಸ್ ಓವರ್ ಕೊಡುವಾಗ ಗುಣ ಆಗ್ತಾ ಇದೆ. ಈಗ ಸ್ವಲ್ಪ ಪರವಾಗಿಲ್ಲ, ಫುಡ್ಡನ್ನು ಸ್ಟಾರ್ಟ್ ಮಾಡಿದ್ದಾನೆ. ಏನಾದರೂ ಒಂದು ಫಿಂಗರ್ ಫುಡ್ ಏನಾದರೂ ಕೈಯಲ್ಲಿ ತಗೊಂಡು ತಿಂತಾ ಇದ್ದಾನೆ. ಇವತ್ತು ಹಸ್ಬೆಂಡ್ ಮತ್ತು ಅತ್ತೆ ಸೇರಿ ಈಗ ಒಂದು ಕಡೆ ಹೋಗಲಿಕ್ಕಿತ್ತು, ಅವರಿಗೆ ಒಂದು ಪೂಜೆ ಇತ್ತು. ಸೊ ಅಲ್ಲಿಗೆ ಹೋಗಿದ್ದಾರೆ. ನಮಗೆ ಮಧ್ಯಾಹ್ನಕ್ಕೆ ಅನ್ನ ಇದೆ ಆಲ್ರೆಡಿ, ಮತ್ತು ಇದು ಸಂಜೆಗೆ ಇರುವಂಥ ಅಕ್ಕಿಯನ್ನು ಹಾಕಿದ್ದಾರೆ. ಹಾಗಾಗಿ ನಾನು ಜಸ್ಟ್ ಅದನ್ನು ನೋಡಿ, ಬೆಂಕಿ ಇದೆ ಅಂತ ಹೇಳಿ ನೋಡಿ, ಮಗು ಮಲಗಿದ್ದಾನೆ, ಹಾಗೆ ತೋಟದಾಚೆ ಹೋಗುವ ಅಂತ ಹೇಳಿ ಬಂದೆ. ಇದು ಮರ ಉಂಟಲ್ಲ ಈಗ ತೋರಿಸಿದ್ದು ನಾನು ದೊಡ್ಡದು, ಅದರಲ್ಲಿ ಈ ಇರುವಳೆಲ್ಲ ಆಗುವಂಥದ್ದು. ಇರುವಳು ಅಂತ ಹೇಳಿದರೆ ಐಸ್ ಆ್ಯಪಲ್ ಅಂತ ಹೇಳ್ತಾರಲ್ಲ, ಅದರ ಮರ ಅದು. ಈ ಮರ ಬಿಂಬುಳಿಯ ಮರ ಈ ಸಲ ತುಂಬ ಆಗಿದೆ ಆಯಿತಾ, ಎಲ್ಲ ಕೆಳಗೆ ಬೀಳ್ತಾ ಉಂಟು ಹಣ್ಣಾಗಿ. ಕೆಲವರಿಗೆ ಇದನ್ನು ನೋಡುವಾಗ ಎಷ್ಟು ಆಸೆ ಆಗ್ಬೋದೇನೋ, ಬಟ್ ಇದ್ದವರಿಗೆ ಅದರದ್ದು ವ್ಯಾಲ್ಯೂನೇ ಗೊತ್ತಿರೋದಿಲ್ಲ. ನಾವು ಕೆಲವೊಮ್ಮೆ ಯೂಸ್ ಮಾಡ್ತೇವೆ ಅಷ್ಟೇ. ಮತ್ತು ಮೊದಲೆಲ್ಲ ನನ್ನ ಹಸ್ಬೆಂಡ್ ಅಂದರೆ ನಮ್ಮ ಎಂಗೇಜ್ಮೆಂಟ್ ಆದ ನಂತರ ನಮ್ಮ ಮನೆಗೆಲ್ಲ ಬರ್ತಿದ್ರಲ್ಲ, ಆಗ ನಮ್ಮ ಮನೆಯಲ್ಲಿ ಅಂದರೆ ನನ್ನ ಮನೆಯಲ್ಲಿ, ನನ್ನ ಡ್ಯಾಡಿ ಮಮ್ಮಿ ಮನೆಯಲ್ಲಿ ಬಟರ್ ಫ್ರೂಟ್ ಇದೆ. ಅಲ್ಲಿಂದ ತಂದಂಥ ಬಟರ್ ಫ್ರೂಟಿದು ಬೀಜ ಹುಟ್ಟಿದ ಗಿಡವನ್ನು ಇಲ್ಲಿ ನೆಟ್ಟಂಥದ್ದು ದೊಡ್ಡ ಬಟರ್ ಫ್ರೂಟ್ ಇದೆ. ಉಡ ಬಾವಿಗೆ ಬಿದ್ದು ಓಡಿ ಹೋಯಿತು. ಈಗ ಪುನೊಮ್ಮೆ ತೋರಿಸ್ತೇನೆ ನೋಡಿ.
ಓಡಿದ್ದದು ಉಡದ ಮರಿ, ಉಡ ಅಂತ ಹೇಳ್ತಾರಲ್ಲ ಅದರ ಮರಿ. ಅದಿರುವುದು ಈ ಶೆಡ್ಡಲ್ಲೇ ಇರೋದು. ಅದು ಚಿಕ್ಕ ಮರಿ ಇರುವಾಗಿಂದ ನಾನು ನೋಡ್ತಾ ಇದ್ದೇನೆ, ಅದಿರೋದೇ ಶೆಡ್ಡಲ್ಲಿ. ಅದು ಒಂದೇ ಸಲ ಜಂಪ್ ಮಾಡ್ತೇನೆ ಅಂತ ನನಗೆ ಹೆದರಿಕೆ, ಅದಕ್ಕೆ ನಾನು ಯಾವಾಗಲೂ ಸೌಂಡ್ ಮಾಡಿ ಬರುವಂಥದ್ದು. ನಾನು ಬರುವಾಗ ಇಲ್ಲಿ ಇತ್ತು ಬಾವಿ ಹತ್ತಿರ, ಬಿಸಿಲಲ್ಲಿ ಕೂತ್ಕೊಂಡು ಚಂದ ಕೂತ್ಕೊಂಡಿತ್ತು ಬಿಸಿಲಲ್ಲಿ. ನನ್ನನ್ನು ನೋಡಿ ಕೆಳಗೆ ಇಳಿತು ಬಾವಿ ಹತ್ತಿರ. ಅದಕ್ಕೆ ಸ್ಲಿಪ್ ಆಯಿತು, ಪೈಪ್ ಮೇಲೆ ಇತ್ತು ಅದು ಪ್ಲಾಸ್ಟಿಕ್ಕಿದ. ಅದು ಸ್ಲಿಪ್ಪಾಗಿ ನೀರಿಗೆ ಬಿದ್ದು ಅಲ್ಲಿಂದ ಓಡಿದ್ದದು. ಅಂತ ಅಷ್ಟೇನು ಹೆದರಿಕೆ ಇಲ್ಲ ಅದಕ್ಕೆ ಮನುಷ್ಯರದ್ದು. ಇಲ್ಲಾದರೆ ಅದು ಹಾಗೆಲ್ಲ ನಿಲ್ಲೋದಿಲ್ಲ ಉಡ ಎಲ್ಲ. ಅದಂದರೆ ಇಲ್ಲಿ ಇದ್ದು 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 ಅದಕ್ಕೆ ಅಭ್ಯಾಸ ಆಗಿ ಹೋಗಿದೆ ನೋಡಿ ನೋಡಿ ಮನುಷ್ಯರನ್ನು. ಅಷ್ಟು ದೂರ ಓಡಿದರೆ ಸಹ ಅದು ಸ್ವಲ್ಪ ಹೊತ್ತಲ್ಲಿ ಈಗ ಬಂದು ಕೂರುವಂಥದ್ದು ಮತ್ತೆ ಶೆಡ್ಡಲ್ಲಿ. ದೊಡ್ಡದೇ ಆಗೋದಿಲ್ಲ ಅದು. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೇನೆ ನಾನು, ಇದ್ದ ಹಾಗೇನೆ ಉಂಟು ಅದೇ ಸೈಜ್. ಅದು ಇಲ್ಲೇ ಇರೋದ್ರಿಂದ ಅದು ಬಾವಿ ಸೈಡಲ್ಲಿ ಕುತ್ಕೊಂಡು ಬಿಸಿಲು ಕಾಯಿಸ್ತಾ ಇತ್ತು. ಹಾಗೆ ಈ ಪೈಪ್ ಮೇಲೆ ಇಳಿತು ಕಾಣ್ತದೆ. ಇದು ಪ್ಲಾಸ್ಟಿಕ್ ಪೈಪ್ ಅಲ್ಲ, ಕಾಲು ಜಾರಿ ಸ್ವಲ್ಪ ಹೊತ್ತಲ್ಲಿ ನಾನು ಈಚೆ ಬರುವಾಗ ಕಾಲು ಜಾರಿ ನೀರಿಗೆ ಬಿತ್ತಾಯ್ತಾ. ನೀರಿಗೆ ಬಿದ್ದ ಕೂಡಲೇ ದೊಡ್ಡ ಹುಡ ಆದರೆ ನೀರಲ್ಲಿ ಈಜ್ತದೆ, ಬಟ್ ಇದು ಚಿಕ್ಕದಲ್ಲಿ ಇದು ಬಿದ್ದ ಕೂಡಲೇ ಅದಕ್ಕೆ ಪ್ಯಾನಿಕ್ ಆಯಿತು ಕಾಣ್ತದೆ. ಅದು ಇನ್ನೊಂದು ಸೈಡಿಂದ ಮೇಲೆ ಹೋಗಿ ಓಡಿ ಹೋಯಿತು. ಅದು ಇಲ್ಲಿದೆ ಅಲ್ಲ, ಹಾಗೆ ಅದಕ್ಕೆ ಗೊತ್ತು ಮನುಷ್ಯರು ಎಂತ ಮಾಡೋದಿಲ್ಲ ಅಂತ ಹೇಳಿ. ಕೆಲವೊಮ್ಮೆ ಮನಸ್ಸಿಗೆ ಏನಾದರೂ ಸಮಾಧಾನ ಇಲ್ಲದಿದ್ದರೆ ಅಥವಾ ಹೆಲ್ತ್ ಅಷ್ಟೊಂದು ಒಳ್ಳೆಯದಿಲ್ಲದಿದ್ದರೆ, ಏನಾದರೂ ಒಂದು ನಮಗೆ ಕಿರಿಕಿರಿ ಅಂತ ಹೇಳಿ ಅನ್ನಿಸ್ತಾ ಇದ್ದರೆ, ಈ ರೀತಿಯಲ್ಲಿ ಒಂದು ರೌಂಡು ತೋಟಕ್ಕೆ ಇಳಿದು ಒಂದು ರೌಂಡು ಇಲ್ಲಿ ಒಂದು ಹೊಳೆ ಉಂಟಲ್ಲ ಇಲ್ಲಿ ಎಲ್ಲ ಬಂದು ಹೋದರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತಾ. ಈಗ ನೀರಿದು ಎಷ್ಟು ಗಲೀಜಿದೆ ನೋಡ್ಬೋದು ಎಲ್ಲ. ಅಂದರೆ ನೀರೀಗ ಚೆಕ್ ಡ್ಯಾಮ್ ಹಾಕಿ ನಿಲ್ಲಿಸಿದ್ದಾರೆ ಅಲ್ವಾ, ಕೃಷಿಗೆಲ್ಲ ನೀರಾಗಬೇಕು ಅಂತ ಹೇಳಿ. ಹಾಗಾಗಿ ಇಲ್ಲಿ ಕಸ ಎಷ್ಟಿದೆ, ಈ ನೀರಿನ ಕಲರ್ ನೋಡಿದರೆ ಗಲೀಜಾಗ್ತದೆ. ಮೀನುಗಳು ಮಾತ್ರ ತುಂಬ ಉಂಟು. ಕಿಜನ್ ಅಂತ ಏನೋ ಹೇಳ್ತಾರೆ ಈ ಮೀನಿಗೆ. ಸೊ ಆ ಮೀನು ಉಂಟಲ್ಲ, ಅದರಲ್ಲಿ ಮುಳ್ಳೇ ಇರೋದಾಯ್ತು. ಆದರೆ ದೊಡ್ಡ ದೊಡ್ಡ ಮೀನುಗಳುಂಟು ಇದರಲ್ಲಿ. ಬಿಸಿಲ ಹೊತ್ತಿಗೆ ಬಂದದ್ರಿಂದ ಕಾಣಿಸ್ತಾ ಇದೆ. ಸೊ ಈಗ ಮಗು ಮಲಗಿದ್ದಲ್ಲ, ಹಾಗೆ ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತೇನೆ, ಒರೆಸ್ತೇನೆ ಅಂತ ಹೇಳಿ ಒರೆಸ್ತಾ ಇದ್ದೆ. ಬಟ್ ಅವನು ಅಷ್ಟರಲ್ಲಿ ಎದ್ದಿದ್ದಾನೆ. ಆದರೆ ನಾನು ನನ್ನ ಕೆಲಸ ಅಂತೂ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ. ಅವನಿಗೆ ಅಂದರೆ ಮಾಷಾ ಬೇರು ಬರುವಂಥ ಟೈಮ್, ಹಾಗಾಗಿ ಮಾಷಾ ಬೇರು ಹಾಕಿ ಕೂತ್ಕೊಳ್ಳಿಸಿದ್ದೇನೆ. ಅನ್ನ ಕೂಡ ಬಸ್ದು ಹೋಗಿದ್ದೆ ನಾನು. ಅನ್ನ ರೆಡಿಯಾಗಿದ್ದೆ, ಇನ್ನು ಒಳಗೆ ತಗೊಂಡು ಹೋಗಬೇಕು. ನನಗೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ನಾನು ವೀಡಿಯೋ ಶೂಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಮರೆತು ಹೋಗ್ತದೆ. ಅಂದರೆ ಮೊಬೈಲ್ ನಾನು ಚಾರ್ಜಿಗೆ ಇಡ್ತಾ ಇರ್ತೇನೆ, ಆಗಾಗ ಕೆಲವೊಂದು ಕ್ಲಿಪ್ಪಿಂಗ್ಸ್ ಹಾಗೆ ಮಿಸ್ ಆಗಿ ಹೋಗ್ತದೆ. ಮಗುವಿಗೆ ಏನು ಸಹ ಕುಡಿಲಿಕ್ಕೆ ಆಗೋದಿಲ್ಲ ಅಲ್ಲ. ಇದೊಂದರೆ ಕಳೆದ ಮಂಗಳವಾರ ಶೂಟ್ ಮಾಡಿದಂಥದ್ದಲ್ಲ. ಮಗುವಿಗೆ ಆಗ ಏನು ಸಹ ತಿಂತಾ ಇರಲಿಲ್ಲ, ಕುಡಿತಾ ಇರಲಿಲ್ಲ. ಅಟ್ಲೀಸ್ಟ್ ಗಂಜಿ ಆದರೂ ಕುಡೀಲಿ ಅಂತ ಹೇಳಿ ಗಂಜಿಯನ್ನು ಬಾಟಲಿಗೆ ಹಾಕಿ ತಗೊಂಡು ಬಂದಿದ್ದೇನೆ. ಇದು ಸಹ ಕುಡಿಯೋದು ನನಗೆ ಡೌಟ್. ಅವನು ಈಗ ಬಾಟಲಿಗೆ ಏನು ಮಾಡಿದ್ದಾನೆ ಅಂತ ಹೇಳಿದರೆ, ಸಿಯೋನ್ ಈ ಬಾಟಲಿಗೆ ದೊಡ್ಡ ಒಂದು ಹೊಟ್ಟೆ ಮಾಡಿ ಇಟ್ಟಿದ್ದಾನೆ. ಅಂದರೆ ಹೋಲ್ ಮಾಡಿ ಅದರೊಳಗೆ ಬೆರಳು ಹಾಕಿಟ್ಟಿದ್ದಾನೆ. ತುಂಬ ಲೀಕೇಜ್ ಉಂಟು. ಮೊದಲೇ ಇವನು ಇದ್ರಲ್ಲಿ ಇದ್ದದೆಲ್ಲ ಬಿಸಾಡ್ತಾ ಇದ್ದ. ಈಗ ಅವನಿಗೆ ಇನ್ನೂ ಸಹ ಈಸಿ ಆಯಿತು. ಈಗ ತೆಕೊಂಡು ಎಂತ ಮಾಡ್ತಾನೆ ನೋಡಿ. ಟ್ರೈನಿಗೆ ಆಯಿಲ್ ಹಾಕ್ತಾ ಇರುವಂಥದ್ದು. ಪ್ರತಿ ವಸ್ತು ಇದೇ ರೀತಿ. ತಿನ್ನಲಿಕ್ಕೆ ಫ್ರೂಟ್ ಕೊಟ್ಟರೆ ಇದರೊಳಗೆ ಹಾಕುವಂಥದ್ದು. ಒಂದು ಟ್ರೈನಿಗೆ ಅಥವಾ ಎಲ್ಲಿಯಾದರೂ ಒಂದು ಹೋಲ್ ಕಾಣಿಸಿದರೆ ಸಾಕು, ಅದರೊಳಗೆ ಹೋಗಿ ಹಾಕುವಂಥದ್ದು. ರಿಮೋಟಿಗೆ ಹಾಕುವಂಥದ್ದು, ಮತ್ತು ಅವನ ಟಾಯ್ ಬಾಸ್ಕೆಟಿಗೆ ಎಲ್ಲ ಕಡೆ ಹಾಕುವಂಥದ್ದು. ನಾಳೆಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ದೋಸೆ ಮತ್ತು ಇಡ್ಲಿ ಎರಡಕ್ಕೆ ಸಹ ಒಟ್ಟಿಗೆ ನಾನಿಲ್ಲಿ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕ್ತಾ ಇದ್ದೇನೆ. ಈಗ ನೋಡಿದರೆ ನೀವು ಅಲ್ಲಿ ಮಗು ಎಲ್ಲಿ ತಲುಪಿದ್ದಾನೆ ನೋಡಿ. ನಾನು ಅಕ್ಕಿಯನ್ನು ತುಳಿತಾ ಇದ್ದೆ. ಅವನು ಆ ರೀತಿ ಕೆಲಸ ಮಾಡ್ತಾನೆ ಅಂತ ಹೇಳಿ ಗೊತ್ತು. ಬಟ್ ನಾವು ಏಣಿಯನ್ನು ಆಗಾಗ ಯೂಸ್ ಮಾಡೋದ್ರಿಂದ ಅದಕ್ಕೆ ಏನು ಸಹ ಇಡಲಿಕ್ಕಿಲ್ಲ. ಈಗ ನಾನು ಚೇರನ್ನು ಅಡ್ಡ ಇಡ್ತೇನೆ, ಬಟ್ ಅವನು ಚೇರನ್ನು ದೂಡ್ತಾನೆ. ಹಾಗೆ ನಾವು ಸೋಫಾವನ್ನು ಅಡ್ಡ ಇಡುವಂಥದ್ದು, ಈಚೆ ಬರಲೇಬೇಡ ಅಂತ ಹೇಳಿ. ಕಿರಿಕಿರಿ ಮಾಡ್ತಾ ಇದ್ದ ಅವನು. ಅಂದರೆ ಹುಷಾರಿಲ್ಲಲ್ಲ ನನಗೆ, ಹಾಗೆ ಕಿರಿಕಿರಿ ಮಾಡ್ತಾ ಇದ್ದ. ಹಾಗೆ ಅವನಿಗೊಂದು 1/4 kg ಅಷ್ಟು ಜೀರಿಗೆ ಕೊಟ್ಟು ಒಂದು ಡಬ್ಬಿ ಕೊಟ್ಟಿದ್ದೇನೆ, ಅದರಲ್ಲಿ ಆಟ ಆಡ್ತಾ ಇದ್ದಾನೆ. ಈಗ ಸಿಯೋನ್ ಬರುವ ಟೈಮ್ ಆಯಿತು. ಹೊಸ ಚಪ್ಪಲ್ ಉಂಟಲ್ಲ, ಹಾಗೆ ಒಮ್ಮೆ ನಡೆಸಿ ಕರ್ಕೊಂಡು ಹೋಗುವ ಅಂತ ಹೇಳಿ ಲಾಸ್ಟ್ ಮೊಮೆಂಟಲ್ಲಿ ನನಗೆ ಫ್ಲ್ಯಾಶ್ ಆಯಿತು. ಹಾಗೆ ಚಪ್ಪಲನ್ನು ಹಾಕ್ತಾ ಇದ್ದೇನೆ. ಸಿಯೋನ್ಗೆ ನಾವು ಕರ್ಕೊಂಡು ಬರಲಿಕ್ಕೆ ಇಲ್ಲಿಯೇ ಮೇಲೆ ಹತ್ತಿರ ಅಲ್ವಾ, ಕರ್ಕೊಂಡು ಬರಲಿಕ್ಕೆ ಹೋದರೆ ತುಂಬ ಖುಷಿ. ನಾವು ಯಾರಾದರೂ ಹೊರಗೆ ಕಾಣಿಸಿದ್ರೆ ಅವನು ಬ್ಯಾಗನ್ನು ಬಿಟ್ಟು ಸೀದಾ ಓಡಿ ಬರ್ತಾನೆ ರಿಕ್ಷಾದಿಂದ ಇಳಿದ ಕೂಡಲೇ.
ಅದಕ್ಕೆ ನಾನು ಇವಾಗ ಏನು ಮಾಡ್ತಾಯಿದ್ದೇನೆ ಅಂತ ಹೇಳಿದರೆ, ನನಗೆ ಸಂಜೆ ಕೆಲವೊಮ್ಮೆ ಏನಾಗ್ತದೆ, ಮಗು ಕೈಯಲ್ಲಿರ್ತಾನೆ ಅಥವಾ ಮಗುವಿಗೆ ಹಾಲು ಕೊಡ್ತಾ ಇರ್ತಾನೆ, ನಿದ್ದೆಯಿಂದ ಎದ್ದಿರ್ತಾನೆ. ಆಗ ನನಗೆ ರಿಕ್ಷಾ ಹತ್ತಿರ ಹೋಗಿ ಅಲ್ಲಿ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ಲ, ಡೈಲಿ ವೆಯ್ಟ್ ಮಾಡಲಿಕ್ಕೆ. ಹಾಗೆ ನಾನು ಅವನಿಗೆ ಹೇಳುವಂಥ, ನಿನ್ನ ಬ್ಯಾಗನ್ನು ನೀನೇ ಕ್ಯಾರಿ ಮಾಡಿ ಬಾ, ಹೋಗುವಾಗಾದರೆ ಟಿಫಿನ್ ಭಾರ ಇರ್ತದೆ, ಹಿಂದೆ ಬರುವಾಗ ಖಾಲಿ ಅಲ್ಲ, ವೆಯ್ಟ್ ಇರೋದಿಲ್ಲ. ಬಟ್ ಕೆಲವೊಮ್ಮೆ ಮಾವ ಏನು ಮಾಡ್ತಾರೆ ಅಂತ ಹೇಳಿದರೆ, ಮಾವ ಇಲ್ಲಿ ಕಾಯ್ತಾ ಇರ್ತಾರೆ. ಅಂದರೆ ಮೊಮ್ಮಗ ಬರೋದಲ್ವ, ಅವರಿಗೆ ಒಂಥರ ಮೊಮ್ಮಕ್ಕಳಂದರೆ ಆಸೆ ಅಲ್ವ ಒಂಥರ ನೋಡಲಿಕ್ಕೆ. ಹಾಗೆ ಕೆಲವೊಮ್ಮೆ ಕಾಯ್ತಾರೆ, ಕೆಲವೊಮ್ಮೆ ನಾನೇ ಕರ್ಕೊಂಡು ಬರ್ತೇನೆ, ಕೆಲವೊಮ್ಮೆ ಮಾವ ಇರ್ತಾರೆ. ಸೊ ಮಾವನ ಮುಖ ನೋಡಿದರೆ ಸಾಕು, ಅಲ್ಲಿಂದ ಇಳಿಯುವಾಗಲೇ ನೋಡುವಂಥದ್ದು ಯಾರಾದರೂ ಇದ್ದಾರಾ ಅಂತ ಹೇಳಿ. ಇಲ್ಲಿ ಕೆಳಗೆ ಇದ್ದರೆ ಸಹ ಮಾವ ಉಂಟಲ್ಲ, ಅವನು ಬ್ಯಾಗನ್ನು ಬಿಟ್ಟು ಸೀದಾ ಓಡಿ ಬರೋದು, ಅವನಿಗೆ ಮತ್ತು ಬ್ಯಾಗಿಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಓಡಿ ಬರ್ತಾನೆ. ಹಾಗೆ ಮತ್ತು ಮಾವ ಹೋಗಿ ತಗೊಂಡು ಬರ್ತಾನೆ. ನಾನು ಹೇಳುವಂಥದ್ದು, ಅವರಿಗೆ ಕಾಲೆಲ್ಲ ನೋವಿರ್ತದಲ್ಲ, ಅಲ್ಲಿ ಹತ್ತಿ ಒಮ್ಮೆ ಹೋಗಬೇಕಲ್ಲ, ನೀನೇ ತಗೊಂಡು ಬಾ ಅಂತ ಹೇಳಿ. ಅದೆಷ್ಟು ಹೇಳಿದರೆ ಸಹ ಅಷ್ಟೇ. ಮಗು ನಡೆಯೋದಕ್ಕಿಂತ ಹೆಚ್ಚು ಚಪ್ಪಲ್ ನೋಡಿಯೇ ಬಾಕಿ. ಅವನು ಅಲ್ಲೇ ಕೂತ್ಕೊಂಡು ಅಲ್ಲೇ ಕಲ್ಲನ್ನು ಬಾಯಿಗೆ ಹಾಕಿದ್ದ. ಹಾಗೆ ಮಾವ ಹೇಳಿದರು ನನಗೆ, ಮಣ್ಣು ತಿಂತಾ ಇದ್ದಾನೆ ಅಂತ ಹೇಳಿ, ಮತ್ತು ಬೇಗ ಹೋಗಿ ಕರ್ಕೊಂಡು ಬಂದಿದ್ದೇನೆ. ಈಗ ನೋಡಿ ನಡಿಲಿಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಆಯಿತು, ನಡೀತಾ ಇದ್ದಾನೆ. ಕಾಲು ದೂರ ಇಟ್ಟರೆ ಪರವಾಗಿಲ್ಲ, ಸ್ವಲ್ಪ ಹತ್ತಿರ ಇಡುವಾಗ ಅದು ಅಂದರೆ ಆಚೆ ಈಚೆ ತಾಗ್ತದೆ ಅಲ್ವ ಚಪ್ಪಲ್, ಆಗ ಪಲ್ಟಿ ಆಗ್ತಾನೆ. ನನಗೆ ಒಂದೇ ಸಮಾಧಾನ ಇಲ್ಲ ಅಂತ ಹೇಳಿದರೆ, ಈ ಒಂದು ಯೂನಿಫಾರ್ಮಿನ ಶೂಸ್ ಆಯಿತಾ, ಫುಲ್ ಕವರ್ಡ್. ಚಿಕ್ಕ ಮಕ್ಕಳಿಗೆ ಅಂದರೆ ನಾವು ಬೆಳಿಗ್ಗೆ ಸಾಕ್ಸ್ ಮತ್ತು ಶೂ ಹಾಕಿ ಕಳಿಸಿದರೆ ಸಂಜೆ ಬಂದು ಮನೆಗೆ ಬಂದೇ ತೆಗಿಲಿಕ್ಕೆ. ದೊಡ್ಡ ಮಕ್ಕಳಾದರೆ ಶೂಸಿಂದ ಕಾಲನ್ನು ಹೊರಗೆ ತೆಗೆದು ಸ್ವಲ್ಪ ಹೊತ್ತು ಸಾಕ್ಸ್ ಎಲ್ಲ ತೆಗೆದು ಕೂತ್ಕೊಳ್ಬೋದು ಕ್ಲಾಸಸ್ ಆಗುವಾಗ. ಬಟ್ ಈ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ನಮ್ಮ ಸಿಯೋನ್ ಕಾಲಂತೂ ಬೆವರು ಬಂದು ಬಿಸಿಯಲ್ಲಿ ಬೆಂದ ಹಾಗೆ ಆಗಿರ್ತದೆ, ಫುಲ್ ಬೆಂದು ಹೋದ ರೀತಿಯಲ್ಲಿರ್ತದೆ ಅವನ ಸ್ಕಿನ್. ನನಗೆ ಅದೊಂದೇ ಬೇಜಾರಾಗುವಂಥದ್ದು. ಸ್ವಲ್ಪ ಬ್ರೀದೇಬಲ್ ಶೂಸ್ ಏನಾದರೂ ಇದ್ದಿದ್ರೆ ಎಷ್ಟು ಒಳ್ಳೆದಿರೋದು ಅಂತ ಹೇಳಿ. ನನ್ನ ಈ ಸೆಕೆಂಡ್ ಮಗು ಉಂಟಲ್ಲ, ಇದು ತುಂಬಾ ಎಂತ ಹೇಳ್ತಾರೆ, ಪೋಖ್ರಿ ಅಂತ ಹೇಳ್ತಾರಲ್ಲ, ಲೂಟಿ ಮಾಡ್ತಾನೆ, ತುಂಬ ಲೂಟಿ ಆಯಿತಾ. ಈ ಟಿಪಾಯನ್ನು ದೂಡಿ ತಗೊಂಡೋಗಿ ಟಿವಿಯ ಟೇಬಲ್ ಮೇಲೆ ಹತ್ತಾನೆ. ಇವಾಗ ಅವನೇ ದೂಡಿ ತಗೊಂಡು ಹೋಗ್ತಾನೆ. ಸೊ ಎಷ್ಟು ಸಹ ನೋಡಿದರೆ ಸಾಕಾಗೋದಿಲ್ಲ ಕೆಲವೊಮ್ಮೆ. ಮೊನ್ನೆ ನಾನು ಕೇಕಿದು ಕೆಲಸ ಇದೆ ಅಂತ ಹೇಳಿ ಕೇಕ್ ರೂಮಲ್ಲಿದ್ದೆ, ಜೋರು ಸೌಂಡ್ ಆಯಿತು. ನೋಡಿದರೆ ಅವನು ಟಿವಿಯ ಟೇಬಲ್ ಮೇಲೆ ಹತ್ತಿ ಟಿವಿ ಹತ್ರ ಹೋಗಿದ್ದಾನೆ 4 ಕಾಲಲ್ಲಿ. ಎಲ್ಲಿಯಾದರೂ ಬಿದ್ದಿದ್ದರೆ ದೇವರೇ ಕಾಪಾಡಿದ್ದು, ದೇವರೇ ನನಗೆ ಸೌಂಡ್ ಕೇಳಿಸಿದ್ದು. ಮತ್ತು ನಾನು ಓಡಿ ಬಂದವನನ್ನು ಕೆಳಗೆ ಇಳಿಸಿದೆ. ಅಷ್ಟು ವೆಯ್ಟ್ ಇರೋ ಟಿಪಾಯಿ ಆದರೂ ಸಹ ಅವನು ದೂಡಿ ತಗೊಂಡೋಗಿ ಅವನಿಗೆ ಬೇಕಾದ ಜಾಗದಲ್ಲಿ ಇಟ್ಕೊಳ್ತಾನೆ. ಇವತ್ತೊಂದು ಕೇಕ್ ಇತ್ತು, ಬೆಳಿಗ್ಗೆಯಿಂದ ಕೂಡ ಕರೆಂಟೇ ಇರಲಿಲ್ಲ. ಬೆಳಿಗ್ಗೆ ಸ್ವಲ್ಪ ಬೇಗ ಮಾಡಿಟ್ಟದ್ರಿಂದ ಕೇಕ್ ಸೆಟ್ ಆಗಿತ್ತು ಮೇ ಬಿ. ಹಾಗೆ ನಾನು ಅವ್ರ ಹತ್ರ ಮತ್ತೆ ಹೇಳಿದ್ದೆ, ಕಸ್ಟಮರ್ ಹತ್ರ ಹೇಳಲಿಕ್ಕೆ ಹೇಳಿದ್ದೆ, ಹಸ್ಬೆಂಡ್ ಹತ್ರ, ಮತ್ತೆ ಸ್ವಲ್ಪ ಹೊತ್ತು ಸೆಟ್ ಮಾಡಿ ತಿನ್ನಿ ಅಂತ ಹೇಳಿ. ಟ್ಯೂಸ್ಡೇ ಆಗಿರೋದ್ರಿಂದ ಬೆಳಿಗ್ಗೆಯಿಂದ ಸಂಜೆ ಅಂದರೆ 7 ಗಂಟೆವರೆಗೆ ಇತ್ತು ಪವರ್ ಕಟ್, ಕರೆಂಟೇ ಕೊಟ್ಟಿರಲಿಲ್ಲ ಇವತ್ತು. ಈಗ ಹಸ್ಬೆಂಡ್ ಕೇಕನ್ನು ತಗೊಂಡು ಹೋಗಿದ್ದಾರೆ. ಇಲ್ಲಿ ಹತ್ತಿರದ ನಮ್ಮ ನೇಬರ್ ಕೊಟ್ಟಂಥದ್ದು, ನಮ್ಮ ಸಿಯೋನ್ನ ಸ್ಕೂಲಲ್ಲಿ ಟೀಚರ್ ಕೂಡ ಅವರು ಆರ್ಡ್ರ್ ಕೊಟ್ಟಂಥದ್ದು. ಈಗ ನಂದು ಸ್ನಾನ ಎಲ್ಲ ಆಗಿದೆ. ಹಾಗೇನು ಸ್ವಲ್ಪ ಫ್ರೀ ಟೈಮ್ ಇರುವಾಗ ಮಗುವನ್ನು ಹೀಗೆ ಮನೆ ಸುತ್ತ ಒಂದು ರೌಂಡ್ ಕರ್ಕೊಂಡು ಹೋಗುವಂಥದ್ದು. ಕೆಲವೊಮ್ಮೆ ಬೆಳಿಗ್ಗೆ ನಾನು ಕರ್ಕೊಂಡು ಹೋಗ್ತೇನೆ, ಅಂದರೆ ವಿಟಮಿನ್ ಡಿ ಸಹ ಅಗತ್ಯದಲ್ವ ಸ್ಕಿನ್ನಿಗೆ, ಬೋನ್ ಹೆಲ್ತಿಗೆ ಎಲ್ಲದಕ್ಕೆ. ಹಾಗೆ ಒಂದು ರೌಂಡ್ ಬಿಸಿಲಲ್ಲಿ ಸಹ ಬಿಡುವಂಥದ್ದು. ಈಗ ಸಂಜೆಯ ಒಂದು ಕೆಲಸ ಅಂತ ಹೇಳಿದರೆ ಹೋಮ್ವರ್ಕ್ ಬರೆಯುವಂಥದ್ದು. ಈಗ ಸಿಯೋನೇ ಬರಿತಾ ಇದ್ದಾನೆ. ಯಾವಾಗ ಅವನ ಸ್ಕೂಲ್ ಡೇ ಆಯ್ತಲ್ಲ ಡಿಸೆಂಬರ್ 13 ಆಗ ಇನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಎಂಥ ಮ್ಯಾಜಿಕ್ ಆಯ್ತು ಅಂತ ಗೊತ್ತಿಲ್ಲ. ಅದಾದ ನಂತರ ಅದೇ ಹೇಳಲಿಲ್ವ ನಾನು, ಮೆಚುರಿಟಿ ಬರ್ತದೆ ಒಂದು 4.5 ವರ್ಷ ಆದ ನಂತರ ಪೆನ್ಸಿಲ್ ಹಿಡಿಲಿಕ್ಕೆ ಕಂಟ್ರೋಲ್ ಬರ್ತದೆ ಕೈಗೆ. ಇಲ್ಲಾಂದರೆ ಪೆನ್ಸಿಲ್ ಒಟ್ರಾಶಿ ಹೋಗುದೆ. 4 ಲೈನಿದು ಕಾಪಿ ಬುಕ್ ಆದರೆ 5 ಲೈನ್ವರೆಗೆ ಬರೆಯುವಂಥದ್ದು ಕಂಟ್ರೋಲ್ ಸಿಗೋದಿಲ್ಲ ಮಕ್ಕಳಿಗೆ. ಬಟ್ 4.5 ವರ್ಷ ನಂತರ ಕೈಗೆ ಕೂಡ ಕಂಟ್ರೋಲ್ ಬರ್ತದೆ, ಬರೆಯೋದ್ರ ಮೇಲೆ ನಿಗಾ ಇಟ್ಟು ಬರೀತಾರೆ. ಕೆಲವರು ಕೇಳ್ತಿರಲ್ವ ವೆಜಿಟೇಬಲ್ ಕೊಡೋದಿಲ್ವ ಅಂತ ಹೇಳಿ. ನೋಡಿ, ರಾತ್ರಿ ಊಟಕ್ಕೆ ಫಿಶ್ ಇದೆ, ಜೊತೆಗೆ ಗ್ರೀನ್ ಲೀಫಿ ವೆಜಿಟೇಬಲ್ ಕೂಡ ಇದೆ, ಅದನ್ನು ನಾನು ಕೊಡ್ತೇನೆ. ನೈಟ್ ಯಾವುದಾದ್ರೂ ಒಂದು ಊಟದಲ್ಲಿ ಅವನಿಗೆ ವೆಜಿಟೇಬಲ್ ಏನಾದರೂ ಇನ್ಕ್ಲೂಡ್ ಮಾಡುವಂಥದ್ದು. ಅದಕ್ಕೆ ಅವನದು ತಿನ್ನೋದಿಲ್ಲ ಅಂತಲೇ ಹೇಳಿ ನಾನು ಗಮ್ಮಿಯನ್ನು ಕೊಡುವಂಥದ್ದು. ಗಮ್ಮಿಯಿಂದ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಆಯಿತಾ. ನಿಮಗೆ ಬೇಕಾದರೆ ನೀವು ಕೂಡ ಟ್ರೈ ಮಾಡ್ಬೋದು. ಲಿಟಲ್ ಜಾಯ್ಸ್ ಅಂತ ಹೇಳಿ ವೆಬ್ಸೈಟಿಂದ ನಾನು ಆರ್ಡ್ರ್ ಮಾಡುವಂಥದ್ದು. ಇಷ್ಟೇ ಇವತ್ತಿನ ಸಿಂಪಲ್ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.